ತನಕ ಸಾಕಷ್ಟು ವಿವರಗಳನ್ನು ನೋಡ್ತಾ ಇದ್ದೀವಿ. ಹರಿಯಾಣ ಸ್ಪಷ್ಟವಾಗಿ ಬಿಜೆಪಿಯ ತೆಕ್ಕೆಗೆ ಸೇರ್ತಾ ಇದೆ. ಮೂರನೇ ಬಾರಿ ಹ್ಯಾಟ್ರಿಕ್ ಸಾಮಾನ್ಯ ಸಂಗತಿ ಅಲ್ಲ. ಆಗಲೇ ಶಿವಕುಮಾರ್ ಹೇಳ್ತಾ ಇದ್ರು, ಒಂದು 4-5 ರಾಜ್ಯಗಳೇನಿದೆ, ಆ 4-5 ರಾಜ್ಯಗಳ ಪಟ್ಟಿಗೆ 4 ರಾಜ್ಯಗಳ ಪಟ್ಟಿಗೆ 5ನೇದಾಗಿ ಇದು ಕೂಡ ಸೇರ್ತು ಅನ್ನುವಂಥ ಮಾತು. ಆಯೋಗದ ವೆಬ್ಸೈಟ್ನಲ್ಲಿ ಸ್ವಲ್ಪ ಏರುಪೇರಾಗಿದೆಯಂತೆ. ನೋಡಿ, ಚುನಾವಣಾ ಆಯೋಗ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಈಗ ಪ್ರಶ್ನೆಗಳಿದ್ದಿವೆ. ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಏನದು ಸಂಗತಿ? ಇದ್ದಕ್ಕಿದ್ದ ಹಾಗೇನೇ ಮುನ್ನಡೆ ಹಿನ್ನಡೆಗಳಾಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಬರೀ ಜಯರಾಮ್ ರಮೇಶ್ ಮಾತಾಡ್ತಾ ಇದ್ದಾರೆ. ನೋಡೋಣ. कोई निराश होने की कोई कारण नहीं है. हमें जनादेश मिलने वाला है. कांग्रेस की सरकार बनने वाली है. So Congress has a doubt on the election commission, and then you are going to file a complaint to the election commission? We are filing a complaint. We have, there are at least 8 seats in which 11 rounds of counting are over, and the Congress is in the lead, but that is not being reflected in the ECI website. That is not being reflected in all the channels that are showing the results. So this is a subtle way of the Union Home Minister using the ECI to put pressure on the local administration. The ECI is a constitutional body, it's an independent body, it should function independently. These are mind games, psychological games. Our workers should stay, they should be in the counting centers till 3 o'clock, till 4 o'clock. The game is not over, the poll results have not been completed as yet. The clear mandate will come in favor of the Congress. These are all attempts being made to vitiate the atmosphere and to put pressure on the local administration. Do you say that's why the BJP is saying that we are the CBC, we are forming the government? No, there is no way that the BJP can form the government. The people of Haryana want change. Their own ground reporters are not also showing the ಒಂದು ಕಡೆಗೆ ಕಾಂಗ್ರೆಸ್ನವ್ರದ್ದು ಒಂದು ರಂಗನಾಥ್ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಅಂದರೆ, ಪ್ರತಿ ಸಂದರ್ಭದಲ್ಲೂ ಚುನಾವಣೆ ಆದ್ಮೇಲೆ ಆಯೋಗದ ಬಗ್ಗೆ ಮಾತನಾಡೋದಾಗಲಿ ಅಥವಾ ವೋಟಿಂಗ್ ಮಿಷನ್ ಬಗ್ಗೆ ಮಾತಾಡೋದಾಗಲಿ ಎಲ್ಲೋ ರಿಪೀಟೆಡ್ ಆಗಿ ಮಾಡ್ತಿದ್ದಾರೆ. ಸವಕಲು ಮನಸ್ಥಿತಿ ಅಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆಮೇಲೆ ಇದು ಕಂಪ್ಲೇಂಟ್ ಎಲ್ಲ ಕೊಡಿ, ಬೇರೆ ವಿಚಾರ. ಆದ್ರೆ ಮತ್ತೆ ಇಲ್ಲ, ಕೌಂಟಿಂಗ್ ಸರಿಯಾಗಿಲ್ಲ. ಅವ್ರು ಹೇಳ್ತಿರೋದೇನು ಅಂದ್ರೆ, ಇಲ್ಲ ಅಂಕಿಅಂಶಗಳನ್ನ ಬೇರೆ ತೋರಿಸ್ತಾ ಇದ್ದಾರೆ, ರಚಿಸ್ತೀವಿ ಅಂತ. ನೋಡಿ, ಇನ್ನೊಂದು ಗಂಟೆನಲ್ಲಿ ಸಮಸ್ತ ಚಿತ್ರಣನೂ ಕೂಡ ಹೊರಗಡೆ ಬರುತ್ತೆ. ಆ ಸಂದರ್ಭದಲ್ಲಿ ನೀವು ಬಡ್ಡಿ ಸಮೇತ ವಾಪಸ್ ಕೊಡಿ, ಯಾರು ಬೇಡ ಅಂತಾರೆ. ಇನ್ನು ಕೌಂಟಿಂಗ್ ನಡೀತಾ ಇದೆ, ರಿಸಲ್ಟ್ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಚುನಾವಣಾ ಆಯೋಗದ ಮೇಲೆ ನೇರವಾಗಿ ಹೇಳ್ತೀರಿ ಅಂದ್ರೆ ಒಂದು ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ತುಂಬಾ ಸ್ಪಷ್ಟ ಇಲ್ಲಿ. ರವಿಕುಮಾರ್, ಈಗ ನಾನು ಕಾಂಗ್ರೆಸ್ನವರಿಗೆ, ಜಯರಾಮ್ ರಮೇಶ್ ಅವರಿಗೆ ಮತ್ತು ಇಲ್ಲಿನ ನೇತಾರರಿಗೆ ನಾನು ಪ್ರಶ್ನೆ ಕೇಳ್ತೇನೆ. ಈಗ ನೀವು ಯಾವಾಗ ಗೆಲ್ತೀರಿ ಆವಾಗೆಲ್ಲ ಚುನಾವಣಾ ಕಮಿಷನ್ ಸರಿ ಇರುತ್ತೆ. ನೀವು ಯಾವಾಗ ಗೆಲ್ತೀರಿ, ನಿಮ್ಮ ಪರವಾಗಿ ಯಾವಾಗ ರಿಸಲ್ಟ್ ಬಂದಿರುತ್ತೆ, ಎಲೆಕ್ಷನ್ ಕಮಿಷನ್ನು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿರುತ್ತೆ. ಯಾವಾಗ BJP ಪರವಾಗಿ ಬರುತ್ತೆ ಅಥವಾ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಮತದಾರರು ಮತ ಚಲಾಯಿಸಿರ್ತಾರೆ, ಆವಾಗೆಲ್ಲ ಚುನಾವಣೆ ಕಮಿಷನ್ನು, ಆಮೇಲೆ EVM ಮಿಷನ್ಗಳು, ಆಮೇಲೆ ಹೋಮ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು, ಇವನ್ನೆಲ್ಲರ ಬಗ್ಗೆ ಟೀಕೆ ಮಾಡೋದು. ಇದು ಕಾಂಗ್ರೆಸ್ಸಿನ ಮನಸ್ಥಿತಿ ಏನಿದೆಯಲ್ಲ, ಇದು ನೆಗೆಟಿವ್ ಮನಸ್ಥಿತಿ. ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನು ಒಪ್ಕೊಳ್ಬೇಕು. ನಾವು ಒಪ್ಕೊಂಡಿದ್ದೀವಿ. ಯಾವತ್ತೂ ಕೂಡ ನಾವು EVM ತಪ್ಪಾಗಿದೆ, ಆಮೇಲೆ ಚುನಾವಣೆ ಕಮಿಷನ್ ಫೇವರ್ ಮಾಡಿದ್ದಾರೆ, ಇದೆಲ್ಲ ಸೋಲನ್ನು ಒಪ್ಕೊಳ್ಬೇಕು. ಹನುಮಂತಯ್ಯನವರಿಗೆ ಇದೇ ಪ್ರಶ್ನೆ ಕೇಳ್ತೇನೆ. ಹನುಮಂತಯ್ಯನವರೇ, ತಾವು ಜಯರಾಮ್ ರಮೇಶ್ ಅವರ ಮಾತನ್ನು ಒಪ್ತೀರಾ? ಅಫ್ಕೋರ್ಸ್ ಕಂಪ್ಲೇಂಟ್ ಕೊಡೋದು, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡೋದು ನಿಮ್ಮ ಹಕ್ಕು, ನೀವು ಕಂಪ್ಲೇಂಟ್ ಕೊಡಿ. ಬಟ್ ಎಲ್ಲೋ ಒಂದು ಕಡೆಗೆ ಹೋಮ್ ಮಿನಿಸ್ಟ್ರಿ ಇಂಟರ್ಫಿಯರ್ ಆಗಿದೆ, ಚುನಾವಣಾ ಆಯೋಗ ಸರಿಯಾಗಿ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ, ಕಾರ್ಯಕರ್ತರ ಮೇಲೆ ಸೈಕಲಾಜಿಕಲಿ ಒತ್ತಡ ಹಾಕ್ತಿದ್ದಾರೆ ಅಂತ ಈ ಥರ ಮಾತುಗಳೇನಿದೆ, ಅದೆಲ್ಲೋ ಒಂದು ಕಡೆ ಈ ಫಲಿತಾಂಶ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪೂರಕವಾಗಿಲ್ವೇನೋ ಅಂತ ಅನಿಸ್ತಾ ಇದೆ. ಬಹುಶಃ ಜಯರಾಮ್ ರಮೇಶ್ ಅವರಿಗೆ ಮಾಹಿತಿ ಇರೋದ್ರಿಂದ ಹಾಗೆ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಆ ಮಾಹಿತಿ ಇಲ್ಲದೆ ಇದ್ದರೆ ಸುಮ್ಮನೆ ಮಾತಾಡೋವಂಥ ವ್ಯಕ್ತಿ ಅವರಲ್ಲ, ನನಗೆ ಗೊತ್ತಿರೋದು. ಅದರಿಂದ ಏನು ಅಂತ ಸತ್ಯ ತಿಳ್ಕೊಂಡು ಉತ್ತರಿಸ್ಬೇಕೇ ಹೊರತು
ಅವ್ರು ಮಾಡಿರೋ ತಪ್ಪು ಅಥವಾ ಸರಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಅಲ್ಲ ಬಟ್ ಎಲ್ಲೋ ಎರಡನೇದು ರಿಸೀವಿಂಗ್ ಎಂಡ್ ಈ ಸಂದರ್ಭದಲ್ಲಿ ಹನುಮಂತೇಂದ್ರ ಈಗ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಚುನಾವಣೆ ಸೋಲು ಗೆಲುವು ಇದ್ದಿದ್ದೇ ಸೋಲು ಗೆಲುವನ್ನ ರಾಜಕೀಯ ಪಕ್ಷಗಳು ನೋಡ್ತಾನೆ ಇರ್ತವೆ. ಮುಂದೆ ಕೂಡ ಇದೇ ರೀತಿಯಾದ ವಾತಾವರಣಗಳು, ಸಂದರ್ಭಗಳು, ಪರಿಸ್ಥಿತಿ ಬರ್ತಾ ಇರುತ್ತೆ. ಸೋತಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಡುವಂತ ಕಾರಣಗಳ ಬಗ್ಗೆ ಎಲ್ಲರೂ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಕೊಡುವಂತ ಕಾರಣಗಳನ್ನು ಸಕಾರಣವಾಗಿರಲ್ಲ ಅಂತ. ಇಲ್ಲ, ಈಗ ಎಲ್ಲ ಕಾರಣಗಳು ಒಳಗಡೆ BJP ಏನೇನು ಮಾಡ್ತಿರುತ್ತೆ ನಮಗೆ ದೆಹಲಿಯಲ್ಲಿರೋರಿಗೆ ಬಹಳ ಹೆಚ್ಚಿನ ಮಾಹಿತಿ ಇರ್ತದೆ. ಓಕೆ, ಹೋಮ್ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡ್ತದೆ, ಆಮೇಲೆ ಹರಿಯಾಣದಲ್ಲಿ ನಡೆಯುತ್ತಿರುವ ಚುನಾವಣೆಗೆ ಹೋಮ್ ಮಿನಿಸ್ಟ್ರಿ ಹೇಗೆ ರಿಯಾಕ್ಟ್ ಮಾಡಿದೆ, ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ, ಅವರಿಗೆ ನೇರವಾಗಿ ನಾವು ಇಲ್ಲಿ ದೂರದಲ್ಲಿ ಕೂತ್ಕೊಂಡು ಅದನ್ನ ಅಸೆಸ್ ಮಾಡಕ್ ಆಗೋದಿಲ್ಲ. ಕಾರ್ಯಕರ್ತರ ಮೇಲೆ ಅವರು ಸುಮ್ಮನೆ ಕೊಟ್ಟಿದ್ದಾರೆ ಅಥವಾ ಸೋತಿದ್ದೀವಿ, ಮಾನಸಿಕ ಪರಿಣಾಮ ಆಗುತ್ತೆ ಸೋತಿದ್ದೀವಿ ಅನ್ನೋ ಹತಾಶೆಯಿಂದ ಹೇಳ್ತಿದ್ದಾರೆ ಅಂತ ಹೇಳಕ್ ಬರೋದಿಲ್ಲ. ಅಲ್ಲಲ್ಲ, ಆಯ್ತು, ಈಗ ಒಂದ್ ಗಂಟೆ ಸಮೇತ ಬರ್ತದೆ, ಯಾರು ಬೇಡ ಅಂತಾರೆ. ಅವಸರವಾಗಿ ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು? ಅಲ್ಲಲ್ಲ, ಈಗ ಹೇಳೋದು ಕೂಡ ತಪ್ಪಲ್ವಲ್ಲ. ಏನ್ ತಪ್ಪೇನಾಗ್ತದೆ ರಂಗನಾಥ್? ಫೈನ್, ಈಗ ನಿಮ್ಮ ಮಾಹಿತಿಗೆ ಬಂದ ತಕ್ಷಣ ನೀವು ರಿಯಾಕ್ಟ್ ಮಾಡಿದ್ರೆ ತಪ್ಪೇನು? ಓಕೆ, ಫೈನ್ ಸರ್, ಸರಿ ಇಲ್ಲ ಅಂದ್ರೆ ಹೇಳಿ, ಸರ್ಕಾರ ಸರಿ ಇಲ್ಲ ಅಂತ ಹೇಳಿ. ಆಯ್ತು. ಇಲ್ಲಿ ಇನ್ನೊಂದು ಸಂಗತಿ ಮಾತಾಡಬೇಕು. ವೆರಿ ಇಂಪಾರ್ಟೆಂಟ್ಲಿ ನಾವು ಒಬ್ಬರ ವಿಚಾರದ ಬಗ್ಗೆ ಚರ್ಚೆ ಮಾಡೋದನ್ನ ಮರ್ತು ಬಿಟ್ಟಿದ್ದೀವಿ. ಯಾರಪ್ಪ ಅಂತಂದ್ರೆ ಮೆಹಬೂಬಾ ಮುಫ್ತಿ ಎಂಥ ಸ್ಥಿತಿನಲ್ಲಿ BJPಯ ಜೊತೆಗೆ ಸೇರಿಕೊಂಡು ಅವರು ಸರ್ಕಾರ ನಡೆಸಿದ್ರು, ಅದು ಗೊತ್ತಿರುವಂಥ ಸಂಗತಿ. BJP ಎಷ್ಟರ ಮಟ್ಟಿಗೆ ಆ ಬೆಂಬಲ ಕೊಟ್ಟಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗೆ ಗುರಿಯಾಗಿತ್ತು, ಅದು ಕೂಡ ಗೊತ್ತಿರುವಂಥ ಸಂಗತಿ. ಇವತ್ತು ಮೆಹಬೂಬಾ ಮುಫ್ತಿ ಎಲ್ಲಿದ್ದಾರೆ? ಮೆಹಬೂಬಾ ಮುಫ್ತಿ ಒಂದು ಲೆಕ್ಕದಲ್ಲಿ ಏನಂದರೆ ಮಗಳೂ ಕೂಡ ಸೋಲ್ಕೊಂಡಿದ್ದಾರೆ. 5ಕ್ಕೆ ಬರೋಕ್ಕೆ ತಿಣುಕಾಡ್ತಾ ಇದೆ ಅಂತ ಒಂದು ಸ್ಥಿತಿ. ಸೊ ಇದು ಮುಂದೆ ಕಾಶ್ಮೀರದಲ್ಲಿ ರಾಜಕೀಯದ ಸ್ಥಿತಿಗತಿಗಳು ಬದಲಾಗ್ತವೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್.